ಗುಡ್ ಫ್ರೈಡೆ ಮಹತ್ವ ಮತ್ತು ಹಿನ್ನೆಲೆ. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಗುಡ್ ಫ್ರೈಡೆ ದಿನದಂದು ಯೇಸು ಕ್ರಿಸ್ತರು ಮನುಕುಲದ ಪಾಪಗಳಿಗಾಗಿ ಪ್ರಾಣತ್ಯಾಗ ಮಾಡಿದರು ಎಂದು ನಂಬಲಾಗುತ್ತದೆ. ರೋಮನ್ ಆಡಳಿತಗಾರರ ಅಡಿಯಲ್ಲಿ ಯೇಸುವನ್ನು ಬಂಧಿಸಿ ಹಿಂಸಿಸಿ ಅಂತಿಮವಾಗಿ ಕ್ಯಾಲ್ವರಿ ಗುಡ್ಡದ ಮೇಲೆ ಶಿಲುಬೆಗೇರಿಸಲಾಯಿತು. ಇದು ಕೇವಲ ಶೋಕದ ದಿನವಲ್ಲ, ಬದಲಿಗೆ ಮನುಕುಲದ ಮೇಲಿರುವ ಯೇಸುವಿನ ಅಪಾರ ಪ್ರೀತಿ ಮತ್ತು ಪರಮತ್ಯಾಗದ ಸಂಕೇತವಾಗಿದೆ. ಯೇಸು ಶಿಲುಬೆಯ ಮೇಲೆ ಮರಣ ಹೊಂದುವ ಮೂಲಕ ಜನರ ಪಾಪಗಳನ್ನು ತೊಳೆದು ಅವರಿಗೆ ಹೊಸ ಜೀವನದ ಭರವಸೆ ನೀಡಿದರು ಎಂಬುದು ಭಕ್ತರ ನಂಬಿಕೆ. ಈ ದಿನವನ್ನು ಜಗತ್ತಿನಾದ್ಯಂತ ಕ್ರೈಸ್ತರು ಅತ್ಯಂತ ಭಕ್ತಿ ಮತ್ತು ಗಾಂಭೀರ್ಯದಿಂದ ಆಚರಿಸುತ್ತಾರೆ. ಅನೇಕರು ಈ ದಿನ ಪೂರ್ಣವಾಗಿ ಅಥವಾ ಭಾಗಶಃ ಉಪವಾಸ ಮಾಡುತ್ತಾರೆ. ಮೋಜು ಮಸ್ತಿಗಳಿಂದ ದೂರವಿದ್ದು ಆತ್ಮಾವಲೋಕನ ಮಾಡಿಕೊಳ್ಳುತ್ತಾರೆ. ಮಧ್ಯಾಹ್ನ ಸುಮಾರು 3 ಗಂಟೆಗೆ ಯೇಸು ಪ್ರಾಣ ಬಿಟ್ಟ ಸಮಯವೆಂದು ನಂಬಲಾದ ಸಮಯ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತವೆ. ಶಿಲುಬೆಯ ದಾರಿಯ ಸ್ಮರಣೆ ಮಾಡಲಾಗುತ್ತದೆ. ಇದು ಶೋಕದ ದಿನವಾದ್ದರಿಂದ ಚರ್ಚ್ಗಳಲ್ಲಿ ಗಂಟೆಗಳನ್ನು ಬಾರಿಸುವುದಿಲ್ಲ ಮತ್ತು ಅಲಂಕಾರಗಳು ಇರುವುದಿಲ್ಲ. ಶುಭ ಶುಕ್ರವಾರ ಅಥವಾ ಗುಡ್ ಫ್ರೈಡೆ ಎಂದು ಏಕೆ ಕರೆಯುತ್ತಾರೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ಇಲ್ಲಿ ಗುಡ್ ಎಂದರೆ ಪವಿತ್ರ ಅಥವಾ ದೈವಿಕ ಎಂಬ ಅರ್ಥವಿದೆ. ಯೇಸುವಿನ ಮರಣವು ಮನುಕುಲಕ್ಕೆ ರಕ್ಷಣೆ ಮತ್ತು ಮೋಕ್ಷವನ್ನು ತಂದುಕೊಟ್ಟಿದ್ದರಿಂದ ಇದನ್ನು ಶುಭ ಎಂದು ಕರೆಯಲಾಗುತ್ತದೆ. ಈ ದಿನದ 3 ದಿನಗಳ ನಂತರ ಬರುವ ಈಸ್ಟರ್ ಸಂಡೇ ಯೇಸುವಿನ ಪುನರುತ್ಥಾನವನ್ನು ಅಥವಾ ಮರಳಿ ಜೀವಂತವಾಗಿ ಎದ್ದ ದಿನವೆಂದು ಸಂಭ್ರಮದಿಂದ ಆಚರಿಸಲಾಗುತ್ತದೆ.